ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಬಿಗ್ ನ್ಯೂಸ್ ಅಂತಲೇ ಹೇಳ್ಬೋದು. ರಾಜ್ಯದಲ್ಲಿ ನೇಮಕಾತಿ ಹಬ್ಬ, ಸರಣಿ ಉದ್ಯೋಗ ಅಧಿಸೂಚನೆಗೆ ಕ್ಷಣಗಣನೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ನೋಡಿ. ಈಗ ಆಲ್ರೆಡಿ ನಿಮ್ಮೆಲ್ಲರಿಗೂ ತಿಳಿದ ಹಾಗೆ ನೋಟಿಫಿಕೇಷನ್ ಆಗ್ಬೋದು ಅಂತ ಹೇಳ್ಕೊಂಡು ಹಲವಾರು ನ್ಯೂಸ್ಗಳು ಬರ್ತಾ ಇದೆ. ಸೊ ಇದು ಒಂದು ಶಿಕ್ಷಕರ ನೇಮಕಾತಿಗೆ ಕೂಡ ಇದು ಒಂದು ಬಿಗ್ ಅಪ್ಡೇಟ್ ಅಂತಲೇ ಕೂಡ ಹೇಳ್ಬೋದು. ರಾಜ್ಯದಲ್ಲಿ ನೇಮಕಾತಿ ಹಬ್ಬ, ಸರಣಿ ಉದ್ಯೋಗ ಅಧಿಸೂಚನೆಗೆ ಕ್ಷಣಗಣನೆ. ಕಂಪ್ಲೀಟಾಗಿ ವಿಡಿಯೋನ ನೋಡಿ, ಇದರಿಂದ ಕೆಲವು ಅಪ್ಡೇಟು ನಿಮಗೆ ಸಿಗ್ಬೋದು. ಹಾಗೆ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ನನ್ನ ವಿಡಿಯೋಗಳು ಆದಷ್ಟು ಬೇಗ ನಿಮಗೆ ರೀಚ್ ಆಗುತ್ತೆ. ಏನು ಬಂದಿದೆ ಅಂತ ಹೇಳ್ಕೊಂಡು ಒಂದು ಸಲ ಡಿಸ್ಕಸ್ ಮಾಡೋಣ. ರಾಜ್ಯದಲ್ಲಿ ಸರ್ಕಾರಿ ಉದ್ಯೋಗಗಳಿಗೆ ಸಿಹಿ ಸುದ್ದಿಗಳ ಸರಮಾಲೆ ಮುಂದುವರಿಯುತ್ತಿದೆ. ಇತ್ತೀಚೆಗೆ ಸುಮಾರು 4,000 ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ನೇಮಕಾತಿಗೆ ಅಧಿಸೂಚನೆ ಪ್ರಕಟಿಸಿದ್ದು ಅರ್ಜಿ ಆಹ್ವಾನಿಸಲಾಗಿದೆ. ಇದರ ಬೆನ್ನಲ್ಲೇ ವಿವಿಧ ಇಲಾಖೆಗಳ ಸಾವಿರಾರು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗಳು ಆರಂಭವಾಗಲಿದ್ದು ಅಭ್ಯರ್ಥಿಗಳಲ್ಲಿ ಹೊಸ ನಿರೀಕ್ಷೆ ಮೂಡಿಸಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಪೊಲೀಸ್ ಇಲಾಖೆಯಲ್ಲೂ ಕೂಡ ಮತ್ತಷ್ಟು ನೇಮಕಾತಿ ಆಗ್ತಾ ಇದೆ ಅಂತ ಹೇಳ್ಕೊಂಡು ಒಂದಿಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಶಿಕ್ಷಕರ ನೇಮಕಾತಿಯ ಬಗ್ಗೆ ಏನು ಹೇಳ್ತಾರೆ ಅಂತ ನೋಡೋಣ. ನೋಡಿ, ಶಿಕ್ಷಕರ ನೇಮಕಾತಿಗೆ ಸಿದ್ಧತೆ. ಈ ತಿಂಗಳಲ್ಲಿಯೇ KRIES ವಸತಿ ಶಾಲೆಗಳು ಹಾಗೂ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಅಧಿಸೂಚನೆ ಹೊರಬೀಳುವ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ನೋಡಿ. ಈ ತಿಂಗಳಲ್ಲೇ ಅಂತ ಕೇಳಿದ್ದಾರೆ. ಸೊ ಈ ತಿಂಗಳಲ್ಲಿ ಅಧಿಸೂಚನೆ ಆಗ್ಬೋದು. ಅಧಿಸೂಚನೆ ಆಗೋಕ್ಕಿಂತ ಮುಂಚೆ C&R ರೂಲ್ ಬರುತ್ತೆ. ಇನ್ನೊಂದು 7 to 10 ಡೇಸಲ್ಲಿ C&R ರೂಲ್ ಬರ್ಬೋದು. ಈ ನೆಕ್ಸ್ಟ್ ವೀಕಲ್ಲಿ C&R ರೂಲ್ ಬರ್ಬೋದು ಅಂತ ತುಂಬ ಮಾಹಿತಿ ಹೊರಬೀಳ್ತಾ ಇದೆ. C&R ರೂಲ್ ಬಂದಮೇಲೆ ಒಂದು 15 ಡೇಸ್ ನಮಗೆ ಕಾಲಾವಕಾಶ ಇರುತ್ತೆ. ಏನಕ್ಕಂದರೆ ಏನಾದರೂ ಅಬ್ಜೆಕ್ಷನ್ ಹಾಕಲಿಕ್ಕೆ. ಅಬ್ಜೆಕ್ಷನ್ ಆದ ತಕ್ಷಣ ನೆಕ್ಸ್ಟ್ ನೋಟಿಫಿಕೇಷನ್ ಹೊರಬೀಳುತ್ತೆ. ಸೊ ವಿತಿನ್ 15 ಡೇಸ್ ಅಲ್ಲಿ ಎಲ್ಲ ಕ್ಲಾರಿಟಿ ಬರುತ್ತೆ. ಆದಷ್ಟು ಸಿದ್ಧತೆಯನ್ನು ಮುಂದುವರಿಸಿ. ಯಾವುದೇ ರೀತಿ ತುಂಬ ಜನ ಹೇಳ್ತಾ ಇದ್ರೆ ಆಗತ್ತಾ ಹೋಪ್ ಅಷ್ಟು ಬರ್ತಿಲ್ಲ ಅಂತ ಹೇಳ್ಕೊಂಡು ಹೋಪ್ ಕಳ್ಕೊಬೇಡಿ. ಸೊ ಗೊತ್ತಿದೆ, ಈಗ ಆಲ್ರೆಡಿ CM ಚೇಂಜ್ ಆಗಿದ್ದಾರೆ. ಸೊ ಮುಂಚೆಯಿಂದನೂ ನಡೆಸ್ತಾ ಇದ್ದರು ನೇಮಕಾತಿಗೆ ಸಿದ್ಧತೆಯನ್ನು. ಸೊ ಇದು ಫಾಸ್ಟಾಗಿ ಆಗಬಹುದು. ಹೋಪ್ ಕಳ್ಕೊಬೇಡಿ, ಓದ್ತಾ ಇರಿ. ಎಲ್ಲರಿಗೂ ಅವರವರ ನಿರೀಕ್ಷಿತ ಜಾಬ್ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಏನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ. ಧನ್ಯವಾದಗಳು.